ಹಾಯ್, ನಾನು ಮೋಹನ್ ಫ್ರಮ್ ಫ್ಯಾಷನ್ ಟೆಕ್ ಕನ್ನಡ. ಇವತ್ತು ನಿಮಗೆ 34 ಸೈಜಲ್ಲಿ ಪ್ರಿನ್ಸೆಸ್ ಕಟ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಬೇಕಂತ ತುಂಬ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡ್ಕೋಬಹುದು. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಪ್ರಿನ್ಸ್ ಕಟ್ ಪಾರ್ಟ್ನ ಅಟ್ಯಾಚ್ ಮಾಡುವಾಗ ಫ್ರಂಟ್ ಅಲ್ಲಿ ಅಪ್ ಅಂಡ್ ಡೌನ್ ಅಂತ ಬರುತ್ತೆ, ಅಂದ್ರೆ 2 ಪೀಸ್ ಬರುತ್ತಲ್ವಾ, ಅಲ್ಲಿ ಅಟ್ಯಾಚ್ ಮಾಡುವಾಗ ಅಪ್ ಅಂಡ್ ಡೌನ್ ಅಂತ ಬರುತ್ತೆ. ಆ ಅಪ್ ಅಂಡ್ ಡೌನ್ ಯಾವ ರೀತಿ ಕ್ಲಿಯರ್ ಮಾಡ್ಬೋದು ಅಂತ ನಿಮಗೆ ಈ ವಿಡಿಯೋ ಲಾಸ್ಟ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ ಮಾಸ್ಟರ್ ಕ್ಲಾಸ್ ನ ಸ್ಟಾರ್ಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಬ್ಲೌಸ್ ಕೋರ್ಸಸ್ ಬೇಕಿದ್ರೆ ನನಗೆ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕೋರ್ಸ್ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಬನ್ನಿ ಕಟಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ಬ್ಯಾಕ್ ಪಾರ್ಟ್ ಆಲ್ರೆಡಿ ಕಟಿಂಗ್ ಆಗಿದೆ, ಇವಾಗ ಫ್ರಂಟ್ ಪಾರ್ಟ್ ನ ಕಟಿಂಗ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಮಾಡ್ಬೇಕಂದ್ರೆ ಬ್ಯಾಕ್ ಅಲ್ಲಿ ಯಾವ ರೀತಿ ಮಾರ್ಕ್ ಇದೆಯೋ ಅದೇ ರೀತಿ ಸೇಮ್ ಮಾರ್ಕಿಂಗ್ ನ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಶೋಲ್ಡರ್ ಸೇಮ್ ಅದೇ ರೀತಿ ಮಾರ್ಕಿಂಗ್ ಮಾಡ್ಬೇಕಾಗತ್ತೆ. ಆಮೇಲೆ ಈ ಕಡೆ ಉಕ್ಸ್ಪಟ್ಟಿ ಬರುತ್ತಲ್ವಾ, ಆ ಲೈನಲ್ಲಿ ಸೇಮ್ ಯಾವ ರೀತಿ ಇದೆಯೋ ಅದೇ ರೀತಿ ಮಾರ್ಕಿಂಗ್ ಮಾಡ್ಬೇಕಾಗತ್ತೆ. ಓಕೆ, ಇವಾಗ ಬ್ಯಾಕ್ ಪಾರ್ಟ್ ಸೈಡ್ ಇಟ್ಟು ಫ್ರಂಟ್ ಮಾರ್ಕ್ಗೆ ಏನೇನು ಮಾರ್ಕ್ ಮಾಡಿದ್ರು ಅದನ್ನ ಲೈನ್ ಟು ಲೈನ್ ನ ಕರೆಕ್ಟಾಗಿ ಮಾರ್ಕ್ ಮಾಡ್ಬೇಕಾಗತ್ತೆ. ಈ ರೀತಿ ಈ ಶೋಲ್ಡರ್ ಎಷ್ಟು ತಗೊಂಡಿದ್ದೀರೋ ಅದೇ ಸೇಮ್ ಆಗಿ ಕೆಳಗಡೆ ತಗೊಳ್ಬೇಕಾಗತ್ತೆ, ಅಂದ್ರೆ ಸೇಮ್ ಟು ಸೇಮ್ ತಗೊಳ್ಬೇಕು. ಇವಾಗ ಇಲ್ಲಿ ಆರ್ಮರ್ ರೌಂಡ್ ಶೇಪ್ ನ ಡ್ರಾ ಮಾಡ್ಬೇಕಾಗತ್ತೆ. ಈ ರೀತಿ ನೀವು ಆರ್ಮಲ್ ಸ್ಕೇಲ್ ನ ಯೂಸ್ ಮಾಡೋದು ಬೆಟರ್ ಅನ್ಸುತ್ತೆ, ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಪ್ರಾಕ್ಟೀಸ್ ಇದ್ರೆ ಓಕೆ, ಇಲ್ಲ ಅಂದ್ರೆ ಆರ್ಮಲ್ ಸ್ಕೇಲ್ ನ ಯೂಸ್ ಮಾಡಿ. ಫ್ರಂಟ್ ನೆಕ್ 8 ಇಂಚ್ ಇದೆ, ಇದು 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ ಬ್ರಾಡು 2.75 ತಗೊಂಡಿದ್ದೀನಿ. ಡಾಟ್ ಪಾಯಿಂಟ್ 10 ಇಂಚ್ ಇದೆ, ನಾನು 10.5 ತಗೊಳ್ತಿದ್ದೀನಿ, ಅಂದ್ರೆ ½ ಇಂಚ್ ಎಕ್ಸ್ಟ್ರಾ. ½ ಇಂಚ್ ಕರೆಕ್ಟ್ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ ಮೆಜರ್ಮೆಂಟು ಡಾಟ್ ಪಾಯಿಂಟ್ ಇಂದ ಡೌನಿಗೆ ಎಷ್ಟು ಬೇಕಂತ ಬಾಡಿ ಮೆಜರ್ಮೆಂಟ್ ತಗೊಳ್ಳುವಾಗ ಕರೆಕ್ಟ್ ತಗೊಳ್ಳಿ. ಇಲ್ಲ ಅಂದ್ರೆ ಇಲ್ಲಿಂದ ಒಂದು 3 ಇಂಚ್ ಡೌನಿಗೆ ಮಾರ್ಕ್ ಮಾಡ್ಕೊಳ್ಳಿ. ಆಮೇಲೆ ಅಲ್ಲಿಂದ ಕೆಳಗಡೆ ಒಂದು 2 ಇಂಚ್ ಇಲ್ಲ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೀವು 2 ಇಂಚ್ ಮಾಡಿದ್ರು ನಡೆಯುತ್ತೆ, ಇಲ್ಲ 2.5 ಇಂಚ್ ಮಾಡಿದ್ರು ನಡೆಯುತ್ತೆ. ಇದು ಚೆಸ್ಟ್ ಮೆಜರ್ಮೆಂಟು, ಅಂದ್ರೆ ಇದು ಮಿಡಲ್ ಚೆಸ್ಟ್, ಇದು ಅಪ್ಪರ್ ಚೆಸ್ಟ್. ಓಕೆ, ಇದು ಅಪ್ಪರ್ ಚೆಸ್ಟ್ 34 ಇದೆ, ಇದು ಮಿಡಲ್ ಚೆಸ್ಟ್ 35 ಇದೆ. ಹಾಗಾಗಿ ನಾನು ಇಲ್ಲಿ 3.5 ಇಂಚ್ ತಗೊಳ್ತಾ ಇದ್ದೀನಿ. ಈ ಮಿಡಲ್ ಚೆಸ್ಟ್ ನ ಕರೆಕ್ಟ್ ಆಗಿ ಡಿವೈಡ್ ಮಾಡ್ಬೇಕಾಗತ್ತೆ 4ರಿಂದ. 35 ಅರ್ಧ 17.5, 17.5 ಅರ್ಧ 8.75 ಬರುತ್ತೆ. 8.75 ಈ ರೀತಿ ಮಾರ್ಕ್ ಹಾಕೊಳ್ಳಿ. ಹಾಗೆ 1.5 ಇಂಚ್ ನ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಇವಾಗ ಸ್ಟ್ರೇಟ್ ಆಗಿ ರೀತಿ ಮಾರ್ಕ್ ಹಾಕೊಳ್ಳಿ. ಇವಾಗ ನಿಮ್ಗೆ ಇಂಪಾರ್ಟೆಂಟ್ ಆಗಿರೋದು ಇಲ್ಲಿ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಇಲ್ಲಿ 3.5 ತಗೊಂಡಿದ್ರಲ್ವಾ, ಇಲ್ಲಿ 3 ಇಂಚಿಗೆ ತಗೊಳ್ಳಿ, ಅಂದ್ರೆ ½ ಇಂಚ್ ಕಡಿಮೆ ತಗೊಳ್ಬೇಕಾಗತ್ತೆ. ಹಾಗೆ ರೀತಿ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳಿ. ನಿಮ್ಗೆ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿಂದ ಈ ಶೋಲ್ಡರ್ ಇಂದ ಕೆಳಗಡೆ 4.75ಗೆ ಕರೆಕ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಈ ರೀತಿ ಈ 4.75 ಈ ರೀತಿ ಸ್ಟ್ರೇಟ್ ಆಗಿ ಲೈನ್ ಹಾಕೊಳ್ಳಿ. ಓಕೆ, ಇಲ್ಲಿ ವೇಸ್ಟ್ ಮೆಜರ್ಮೆಂಟು 28 ಇದೆ. 28ನ ಡಿವೈಡ್ ಮಾಡಬೇಕಾಗತ್ತೆ.
28ನ ಯಾವ ರೀತಿ ಡಿವೈಡ್ ಮಾಡ್ಬೇಕಂತ ಹೇಳಿದ್ರೆ 28/4 ಮಾಡ್ಬೇಕಾಗತ್ತೆ. 28 ಅರ್ಧ 14 ಬರುತ್ತೆ, 14 ಅರ್ಧ 7 ಇಂಚ್ ಬರುತ್ತೆ. ಓಕೆ, ಇಲ್ಲಿ ಒಂದು 1/2 ಇಂಚು ಈ ರೀತಿ ಮೇಲ್ಗಡೆ ತಗೊಳ್ಬೇಕಾಗುತ್ತೆ ಕ್ರಾಸ್ ಆಗಿ. ಈ ರೀತಿ ತಗೊಂಡ್ರೆ ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ, ಮತ್ತೆ ಶೇಪ್ ಅನ್ನೋದು ಬರುತ್ತೆ. ನೋಡಿ, 28ರ 4ರಿಂದ ಭಾಗಿಸುವಾಗ ಎಷ್ಟು ಬರುತ್ತೆ ಅದನ್ನ ಇಲ್ಲಿ ಡಿವೈಡ್ ಮಾಡ್ಬೇಕಾಗತ್ತೆ. ಅಂದ್ರೆ 7 ಇಂಚ್ ಬರುತ್ತೆ. 7 4 28, 7ರಲ್ಲಿ ಇಲ್ಲಿ 3 ಇಂಚ್ ಬರುತ್ತೆ. ನೋಡಿ ಕರೆಕ್ಟ್ ಆಗಿ ಇಲ್ಲಿ 3 ಇಂಚ್ ಬರ್ತಿದೆ ಅಲ್ವಾ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ ರೀತಿ ಸೇಮ್ ಬ್ಯಾಕ್ ಪಾರ್ಟ್ ಎಷ್ಟಿದೆಯೋ ಅದೇ ರೀತಿ ಈ ರೀತಿ ಮಾರ್ಕ್ ಮಾಡ್ಬೇಕಾಗತ್ತೆ. ಇಲ್ಲಿ 3 ಇಂಚ್ ಇರುತ್ತಲ್ವಾ, ನೋಡಿ ಕರೆಕ್ಟ್ ಆಗಿ ಇಲ್ಲಿ 3 ಇಂಚ್ ಇದೆ. ಈ 3 ಇಂಚ್ನ ಇಲ್ಲಿ ಲೆಸ್ ಮಾಡ್ಬೇಕಾಗತ್ತೆ. ಲೆಸ್ ಮಾಡಿ ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಬೇಕಾಗತ್ತೆ. ಅಂದ್ರೆ ವೇಸ್ಟ್ ಮೆಜರ್ಮೆಂಟ್ 28 ಇದೆ. 28 ಡಿವೈಡ್ ಬೈ 4 ಮಾಡ್ಬೇಕಾಗತ್ತೆ. 4 ಮಾಡಿದಾಗ 7 ಇಂಚು ಬರುತ್ತೆ. ಓಕೆ, ಈ 7 ಇಂಚ್ನ ಇಲ್ಲಿ ಡಿವೈಡ್ ಮಾಡ್ಬೇಕಾಗತ್ತೆ. ಇಲ್ಲಿಂದ ಇಲ್ಲಿಗೆ 3 ಇಂಚು, ಈ 3 ಇಂಚ್ನ ಮೈನಸ್ ಮಾಡಿ ಇಲ್ಲಿ ನೋಡಿ, ಇಲ್ಲಿ ನಾನು ಎಕ್ಸ್ಟ್ರಾ ಮಾರ್ಕಿನ್ನು ಲೆಸ್ ಮಾಡಿದ್ದೀನಿ ಆಲ್ರೆಡಿ. ಓಕೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಒಂದ್ಸಲ ಪೂರ್ತಿಯಾಗಿ ನೋಡಿ, ಇನ್ನೊಂದ್ಸಲ ಅಂದ್ರೆ ರಿಟರ್ನ್ ಬಂದು ಒಂದ್ಸಲ ಕರೆಕ್ಟಾಗಿ ನೋಡಿ, ನಿಮಗೆ ಕರೆಕ್ಟಾಗಿ ಅರ್ಥ ಆಗತ್ತೆ. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ 3 ಇಂಚ್ ಇದೆ ಅಲ್ವಾ, ಈ 3 ಇಂಚ್ನ ಈ 1.5 ಇಂಚ್ ಬಿಟ್ಟು, ನಿಮ್ಗೆ ಅರ್ಥ ಇಲ್ಲ ಅಂತ ಈ ರೀತಿ ಮಾರ್ಕ್ ಆಗ್ತೀನಿ. ಇದು ಎಕ್ಸ್ಟ್ರಾ ಲೈನು, ಅಂದ್ರೆ ಇದು ಸ್ಟಿಚಿಂಗ್ಗೋಸ್ಕರ. ಓಕೆ, ಈ ಮಾರ್ಜಿನ್ ನ ಬಿಟ್ಟು ಲೆಸ್ ಮಾಡ್ಬೇಕಾಗತ್ತೆ. ಓಕೆ, ಇದು 3 ಇಂಚ್ ಇದೆ ಅಲ್ವಾ, ಈ 3 ಇಂಚ್ನ ನೋಡಿ ಇಲ್ಲಿಗೆ 3 ಇಂಚ್ ಇಟ್ಕೊಂಡಿದ್ದೀನಿ, ಇಲ್ಲಿಂದ ಇಲ್ಲಿಗೆ 7 ಇಂಚು. ಓಕೆ, ಅರ್ಥ ಆಯ್ತಲ್ಲ ಇವಾಗ. ಏನ್ ಮಾಡ್ಬೇಕಂದ್ರೆ ಇಲ್ಲಿಂದ ಇಲ್ಲಿಗೆ 5.5 ಇಂಚ್ ಇದೆ, ಇಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ 1-2 ಪಾಯಿಂಟ್ ಕಡಿಮೆ ಇಡಬೇಕಾಗತ್ತೆ. ಇವಾಗ ಏನ್ ಮಾಡ್ಬೇಕಂದ್ರೆ ಪ್ರಿನ್ಸಸ್ ಶೇಪ್ ನ ಡ್ರಾ ಮಾಡ್ಬೇಕಾಗತ್ತೆ. ಈ ರೀತಿ ನಿಮಗೆ ಪ್ರಾಕ್ಟೀಸ್ ಇದ್ರೆ ಡೈರೆಕ್ಟ್ ಆಗಿ ಈ ರೀತಿ ಮಾರ್ಕ್ ಮಾಡಿ. ಇಲ್ಲ ಅಂದ್ರೆ ನೀವು ಜಸ್ಟ್ ಈ ತರ ಲೈನ್ ಹಾಕೊಂತ ಹೋಗಿ, ಆಮೇಲೆ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಜಸ್ಟ್ ಒಂದು ಸ್ವಲ್ಪ ಕ್ರಾಸ್ ಆಗಿ ರೀತಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಹಾಕೊಳ್ಳಿ. ಓಕೆ, ಇದಿಷ್ಟು ಪ್ರಿನ್ಸಸ್ ಕಟ್ ಮಾರ್ಕಿಂಗು. ಇವಾಗ ಕಟಿಂಗ್ ಯಾವ್ದು ಮಾಡ್ಬೇಕಂದ್ರೆ ಇದಿಷ್ಟು ಫ್ರಂಟ್ ಪಾರ್ಟ್ ಕಟಿಂಗು. ಇವಾಗ ಏನ್ ಮಾಡ್ಬೇಕಂತ ಹೇಳಿದ್ರೆ, ನೀವು ಇಲ್ಲಿ ಚಟ್ಕ ಹಾಕಿದ್ದೀನಲ್ವಾ, ಕಾಣಿಸುತ್ತಲ್ವ ನಿಮ್ಗೆ, ಇಲ್ಲಿನ ಇದನ್ನ ಕರೆಕ್ಟ್ ಈ ಡಾಟ್ ಪಾಯಿಂಟಿಗೆ ನೋಡಿ, ಡಾಟ್ ಪಾಯಿಂಟ್ ಕಾಣಿಸ್ತಿಲ್ವಾ, ಈ ಡಾಟ್ ಪಾಯಿಂಟ್ಗೆ ಇಟ್ಟು ಚೆಕ್ ಮಾಡಬೇಕು. ತುಂಬಾ ಜನ ಕೇಳಿದಲ್ವಾ ನೀವು ಅಪ್ ಅಂಡ್ ಡೌನ್ ಯಾವ ರೀತಿ ಬರುತ್ತೆ ಅಂತ. ನೋಡಿ ಇಲ್ಲಿ ಕರೆಕ್ಟ್ ಆಯ್ತಲ್ವಾ. ಇವಾಗ ಇದೇ ಪೀಸ್ನ ಈ ಕಡೆ ಚೆಕ್ ಮಾಡ್ಬೇಕಾಗತ್ತೆ, ಮೇಲೆ ಕೆಳಗೆ ಎರಡು ಕಡೆನೂ ಕರೆಕ್ಟ್ ಆಗಿ ಚೆಕ್ ಮಾಡ್ಬೇಕಾಗತ್ತೆ.
ನೋಡಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಇಲ್ಲಿ ನಾವು ಇಲ್ಲಿ ಹಾಫ್ ಇಂಚ್ನ ಒಂದು ಸ್ವಲ್ಪ ಇಲ್ಲಿ ಕ್ರಾಸ್ ಕಟಿಂಗ್ ಅನ್ನೋದು ಮಾಡ್ಬೇಕಾಗುತ್ತೆ, ಸ್ವಲ್ಪ ಒಳಗಡೆ ತಗೊಂಡು ಫ್ರಂಟ್ ಫಾಲ್ಟಿಗೆ, ಆವಾಗ ಕರೆಕ್ಟ್ ಅನ್ನೋದು ಬರುತ್ತೆ. ನೋಡಿ ಇವಾಗ ಸ್ಟಿಚಿಂಗ್ ಇಲ್ಲಿ ಬರುತ್ತಲ್ವಾ, ಅದೇ ಮಾರ್ಕಿಂಗ್ ನಲ್ಲಿ ಕರೆಕ್ಟ್ ಲೈನ್ ಟು ಲೈನ್ ಬರುತ್ತೆ ಈ ರೀತಿ. ನಿಮ್ಗೆ ಒಂದ್ಸಲ ಫುಲ್ ಆಗಿ ಕಾಣಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ನೋಡಿ ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ, ಎಲ್ಲೂ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ, ಕರೆಕ್ಟ್ ಆಗೇ ಬರುತ್ತೆ. ಓಕೆ, ನೀವೊಂದ್ಸಲ ಇಲ್ಲಿ ಚೆಕ್ ಮಾಡಿ ನೋಡ್ಬೇಕಾಗತ್ತೆ. ಇದಿಷ್ಟು ಫ್ರಂಟ್ ಪಾರ್ಟ್ ಕಟಿಂಗು. ಈ ವಿಡಿಯೋ ಹೇಗೆ ಅನ್ಸುತ್ತೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.